ತವರಿನ ವಿಷಯ ಮಾತಾಡ್ತಾ ಇದ್ವಿ. ಊಬರು ಮತ್ತು ಓಲಾ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ತಂಗಿನ ಕರ್ಕೊಂಡೋಗೋಕ್ಕೆ ಯಾರು ಬರ್ತಾರೆ? ಅಣ್ಣನೇ ಬರ್ತಾನೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುತ್ತಿದ್ದ ಕಾಲ ಅದು. ಅಣ್ಣನಿಗೆ ಮದುವೆ ನಿಶ್ಚಯ ಆಗುತ್ತೆ. ಧಾರೆ ಎರೆಯಲು ತಂಗಿ ಬರಬೇಕಾಗತ್ತೆ. ಅಣ್ಣ ತಂಗಿಯ ಮನೆಗೆ ಬರ್ತಾನೆ. ಯಾಕೆಂದರೆ ವಾಟ್ಸಪ್ ಇರಲಿಲ್ಲ, ಫೋನ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ. ಹ್ಯಾಶ್ಟ್ಯಾಗ್ ಐ ಆಮ್ ಎಂಗೇಜ್ಡ್ ಅಂತ ತಂಗಿಗೆ ಗೊತ್ತಿಲ್ಲ. ಅಣ್ಣನಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ತಂಗಿಗೆ ಹೇಳೋದಕ್ಕೆ ಮತ್ತು ಕರ್ಕೊಂಡು ಹೋಗೋದಕ್ಕೆ ಅಣ್ಣ ಬರ್ತಾನೆ ತಂಗಿಯ ಮನೆಗೆ. ನನಗೆ ಮದುವೆ ನಿಶ್ಚಯ ಆಗಿದೆಯಮ್ಮ, ಬಾ ನನ್ನ ಜೊತೆ, ಧಾರೆ ಎರೆಯೋದಕ್ಕೆ ನೀನು ಇದ್ದರೆ ನನಗೆ ಖುಷಿ ಆಗತ್ತೆ ಅಂತ ಹೇಳ್ತಾನೆ. ಬಾ ಅಂತ ಕರೆದಿದ ತಕ್ಷಣ ಬಿಟ್ಟಿದ್ದನ್ನು ಬಿಟ್ಟಂಗೆ ಹೊರಡೋದು ಹೆಂಗಸರಿಗೆ ಆಗ ತುಂಬ ಕಷ್ಟ ಆಯಿತು. ಈಗಲೂ ಕಷ್ಟ ಇದೆ, ಆದರೆ ಆಗ ತುಂಬ ಜಾಸ್ತಿನೇ ಕಷ್ಟ ಆಯಿತು. ಜವಾಬ್ದಾರಿಗಳು ಬಹಳನೇ ಬೇರೆ ಥರ ಇತ್ತು. ಆದರೆ ಅಣ್ಣ ಹೇಳ್ತಾನೆ, ನಿನಗೆ ಯಾಕೆ ತಂಗಿ, ನಿನ್ನ ಕಷ್ಟಗಳನ್ನ ನಾನು ನೋಡ್ಕೊಳ್ತೀನಿ, ನಿನಗೇನು ಬೇಕೋ ಅದಕ್ಕೆ ನಾನು ನಿನಗೆ ಅಣು ಮಾಡಿಕೊಡ್ತೀನಿ, ನೀನು ನನ್ನ ಜೊತೆ ಬರಬೇಕು ಅಷ್ಟೇ ಅಂತ ಅಣ್ಣ ಹೇಳ್ತಾನೆ. ಮದುವೆಗೆ ಅಣ್ಣ ಏನೆಲ್ಲ ಹೇಳಿ ಹೇಗೆಲ್ಲ ಮಾಡಿ ತಂಗಿಯನ್ನು ಕರ್ಕೊಂಡು ಹೋಗೋದಕ್ಕೆ ಒಪ್ಪಿಸ್ತಾನೆ ಅನ್ನೋದ್ರ ಬಗ್ಗೆ ಇದೊಂದು ಮೂಲ ಜನಪದ ಗೀತೆ. ಕುದುರೇನ ತಂದೀನಿ, ಜೀನಾವ ಬಿಗಿದೀನಿ, ಬರಬೇಕು ತಂಗಿ ಮದುವೆಗೆ.